ಬಾಳೆಹೊಳೆ ಗ್ರಾಮದ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಇಂದು ರಥೋತ್ಸವ. ಈಗ ನಾನು ದೇವಸ್ಥಾನದ ಮುಂಭಾಗದಿಂದ ನಿಮಗೆ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ರಥ ಎಲ್ಲ ಸಿದ್ಧತೆ ನಡೀತಾ ಇದೆ. ಈಗ ಬಲಿ ಪೂಜೆ ಏನಿದೆ ರಥಕ್ಕೆ ಅಂದರೆ ಸಿದ್ಧತೆ ಮಾಡೋ ಸಂದರ್ಭದಲ್ಲಿ ರಥಕ್ಕೆ ಎಲ್ಲ ಬಲಿ ಪೂಜೆಯನ್ನು ಮಾಡ್ತಾರೆ. ಆವಾಗ ಸಂದರ್ಭದಲ್ಲಿ ಈಗ ನಮ್ಮ ಕಳಸದ ಭಟ್ರುಗಳು ಕೂಡ ಇಲ್ಲಿದ್ದಾರೆ, ಪುರೋಹಿತರು ಚಂದ್ರ ಭಟ್ರು ಇನ್ನು ಸುಮಾರು ಜನ ಇದ್ದಾರೆ. ನೋಡುವ ಏನೆಲ್ಲ ರಥೋತ್ಸವ ಮಾಡ್ತಾ ಇದ್ದಾರೆ ಅಂತೇಳಿ. ಇದು ಏನೋ ಒಂದು ಸಂದರ್ಭದಲ್ಲಿ ಅಂದರೆ ಈ ರಥಕ್ಕೆ ಪೂಜೆ ಆದ ನಂತರನೇ ದೇವರು ರಥದ ಮೇಲೆ ಬರುತ್ತೆ. ರಥ ತುಂಬ ಚೆನ್ನಾಗಿ ಶೃಂಗಾರಗೊಂಡಿದೆ. ಎಷ್ಟು ಗಂಟೆಗೆ ಬೇರೆ ರಥೋತ್ಸವ ನಮ್ದು ಈಗ ಕಾರ್ಯಕ್ರಮ ಈಗ ಇನ್ನು ಸದ್ಯದಲ್ಲಿ ಪ್ರಾರಂಭ ಆಗುತ್ತೆ. 12 ಗಂಟೆಗೆ ರಥಾರೋಹಣ ಮಾಡೋದುತ್ತ. ಈಗ ಬೆಳಿಗ್ಗೆ ರಥಾರೋಹಣ ಮಾಡಿ ಸ್ವಲ್ಪ ಕೆಲಿಸಿ ನಿಲ್ಲಿಸ್ತೀವಿ. ರಾತ್ರಿ ರಥೋತ್ಸವ ರಾತ್ರಿ 9 ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ಯಕ್ಷಗಾನ ಬಯಲಾಟ ಇದೆ. 6 ಗಂಟೆಯಿಂದ 9 ಗಂಟೆವರೆಗೆ ಯಕ್ಷಗಾನ ಬಯಲಾಟ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಸುತ್ತಮುತ್ತ ಜಾಗ ಬಾಳೆಹೊಳೆ ಅಷ್ಟೇ ಅಲ್ಲ, ಇಲ್ಲಿ ತೋಡ್ತೂರು, ಕೂಗೋಡು ಮತ್ತು ತಲಗೋಡು ಈ 3 ಗ್ರಾಮಗಳು ಹೆಚ್ಚು ಮೊದಲಿಂದ ಬಂದು ಪ್ರಾಕ್ಟೀಸು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಮ್ಮಕ್ಕಿ, ಕೆಳಗೋರು, ಹಳುವಳ್ಳಿ, ಮುನ್ನೂರು ಪಾಲು, ಬಸರಿಕಟ್ಟೆ, ಬೀಳಲಕೊಪ್ಪ, ಕಳಸ ಎಲ್ಲಾ ಕಡೆಯಿಂದಲೂ ಬರ್ತಾ ಇದ್ದಾರೆ. ಇದು ಒಂದು ರೀತಿಯ ಊರಿನ ಹಬ್ಬ ಆಗಿದೆ ಈಗ. ಹೌದು ಹೌದು, ಎಲ್ಲಾ ಕಡೆಯಿಂದಲೂ ಬರ್ತಾರೆ. ಆರಕ್ಕೆ ಎಲ್ಲ ಈ ಭಾಗದಲ್ಲಿ ನಮ್ಮ ಸಂಕ್ರಾಂತಿ ದಿವಸನೇ ಹೌದು ಸಂಕ್ರಮಣ. ಅದೇ ಕೆಲವರು ನಿನ್ನೆನೂ ಕೇಳ್ತಾ ಇದ್ರು, ಯಾಕೆ ಕೆಲವು ದಿನ 14 ಬರುತ್ತೆ, ಕೆಲವು ದಿನ 15ನೇ ತಾರೀಕು ಬರುತ್ತೆ ಅಂತ. ಇದು ಸಂಕ್ರಾಂತಿ ದಿನ ಬರುವಂತದ್ದು. ಇವತ್ತು ಪ್ರತಿ ಸತಿ ಕೆಲವು ಸತಿ ವರ್ಷದಲ್ಲಿ 14ನೇ ತಾರೀಕು ಬರುತ್ತೆ, ಜನವರಿ 14, ಕೆಲವು ಸತಿ 15ನೇ ತಾರೀಕು ಬರುತ್ತೆ. ಇದು ಪ್ರತಿ ಊರಿನವರಿಗೆ ಗೊತ್ತಿದೆ. ನಾವೇನು ಯಾವುದೇ ಒಂದು ಆಹ್ವಾನ ಕೊಡಬೇಕಾಗಿ ಆಗಿಲ್ಲ, ಅಥವಾ ಊರಿನವರಿಗೆ ಹಬ್ಬ, ಒಂದು ರೀತಿ ಹಬ್ಬ. ಸಂಕ್ರಾಂತಿ ಹಬ್ಬದ ದಿನ ಬಾಳೆಹೊಳೆ ಜಾತ್ರೆ ಇದೆ ಅಂತೇಳಿ ದರ್ಶನ ಮಾಡೋಕ್ಕೆ ಪ್ರತಿಯೊಬ್ಬರು ಬರ್ತಾರೆ. ಮತ್ತೆ ದೇವರಿಗೂ ಅಷ್ಟೇ, ಮೊದ್ಲೆಲ್ಲ ಹಿಂದೆ ಮನೆ ಮನೆಗೆ ಹೋಗಿ ಎಲ್ಲ ಅಡಿಕೆ, ಕಾಫಿ ಅವ್ರು ಬೆಳೆದಿದ್ದನ್ನೆಲ್ಲ ಈಗ ಅವರಾಗೆ ತಂದು ಇಲ್ಲಿ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ. ಹೌದು ಹೌದೌದು, ಎಲ್ಲ ಕೊಡ್ತಾರೆ. ಅದರಿಂದನೇ ನಡ್ಕೊಂಡು ಹೋಗ್ತಾ ಇದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ದಿವಾಕರ್ ಅಂತ ವಹಿವಾಟುದಾರಾಗಿದ್ದೀನಿ. ಇದು ನಮ್ಮ ಬಾಳೆಹೊಳೆ ಕೊರಗಜ್ಜನ ಸನ್ನಿಧಾನದಲ್ಲಿ ಮುಂಭಾಗದಲ್ಲಿದ್ದೀವಿ. ಈಗ ನೋಡ್ಬೋದು, ನಾವು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಕೊರಗಜ್ಜನ ಅಂದ್ರೆ ಚೆನ್ನಕೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ಅಮ್ಮನವರು, ಮತ್ತೆ ಅದರ ಪಕ್ಕದಲ್ಲಿರುವಂತಹ ಸ್ವಾಮಿ ಕೊರಗಜ್ಜ. ಇಲ್ಲಿ ಭಾರಿ ಪ್ರಸಿದ್ಧ ಒಂದು ಸ್ಥಳ ಇದು. ಬೇಡಿದ್ದನ್ನು ನೆರವೇರಿಸುವ ಈ ಕೊರಗಜ್ಜನ ಸನ್ನಿಧಾನದ ಮುಂಭಾಗದಲ್ಲಿದ್ದೀನಿ. ಈಗ ಒಳಭಾಗದಲ್ಲಿ ಹೋಗೋಣ, ನೋಡೋಣ ಬನ್ನಿ.
ಏತಿ ಎಣ್ಕಾಯಿ ಬರ 150 ರೂಪಾಯಿ ಜಾಸ್ತಿ ಆಯ್ತು ಎಂಗ್ಲಿದಲ್ಲ ಕಮ್ಮಿ ಉಂಡ ನಮ್ಮ ನೆಟ್ ಮಾತ್ರ ಬರೋದಿಲ್ಲ ಹಣ್ಣುಕಾಯಿ ಕಂಪ್ಲೀಟ್ ಹಣ್ಣುಕಾಯಿ ಇತ್ತು ಹಣ್ಣುಕಾಯಿ ಮಾತ್ರ ಉಂಟು ಎಲ್ಲ ಕೈ ಮುಗ್ಬಿಡಿ ಇಲ್ಲೊಂದು ಸ್ವಲ್ಪ ಹಿಂದೆ ಇರೋರ ಕೈ ಮುಗಿದ್ಬಿಡಿ ಎಷ್ಟಕ್ಕಾಗಲ್ಲ ಇವು ಅಕ್ಷತೆ
ಶೃಂಗೇರಿ ಶ್ರೀ ಶ್ರೀ ಜಗದ್ಗುರುಗಳಿಂದ ಕಾಣಿಕೆ ಕಾಣಿಕೆ ಕೋಟ ಶ್ರೀ ಸಾಲಿಗ್ರಾಮ ದೇವಸ್ಥಾನದವರಿಂದ ಕಾಣಿಕೆ ಕಾಣಿಕೆ ಶ್ರೀ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಂದ ಕಾಣಿಕೆ ಕಾಣಿಕೆ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಂದ ಕಾಣಿಕೆ ಕಾಣಿಕೆ ತಂತ್ರಿಗಳು ಶ್ರೀ ಉದಯ ಶಂಕರ ಶರ್ಮಾ ಮತ್ತು ಅರ್ಚಕ ವೃಂದ ಇವರಿಂದ ಕಾಣಿಕೆ ಕಾಣಿಕೆ ಹೊರನಾಡು ಶ್ರೀ ಡಾಕ್ಟರ್ ಭೀಮೇಶ್ವರ ಜೋಶಿ ಅವರಿಂದ ಕಾಣಿಕೆ ಕಾಣಿಕೆ ಹಾಯ್ ಕೊಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಚಿಕ್ಕಮಗಳೂರು ಇವರಿಂದ ಕಾಣಿಕೆ 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 ಉಪವಿಭಾಗಾಧಿಕಾರಿಗಳು ಚಿಕ್ಕಮಗಳೂರು ಇವರಿಂದ ಕಾಣಿಕೆ ತಹಶೀಲ್ದಾರ್ ಕಳಸ ಇವರಿಂದ ಕಾಣಿಕೆ ಶ್ರೀ ಬಹಿಮಾಟ್ದಾರ್ ಮತ್ತು ತೋಟದೂರು ಕುಟುಂಬ ದೇವಸ್ಥಾನ ಇವರಿಂದ ಕಾಣಿಕೆ ಉಪ ತಹಶೀಲ್ದಾರ್ ಕಳಸ ಇವರಿಂದ ಕಾಣಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಕಳಸ ಮತ್ತು ತೋಟಾಣಿಕೆ ಕಾಣಿಕೆ ಶ್ರೀ ಕಳಸೇಶ್ವರ ಸ್ವಾಮಿ ದೇವಾಲಯ ಕಳಸ ಪರಿಚಾರಕ ವೃಂದ ಇವರಿಂದ ಕಾಣಿಕೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಳಸ ಮತ್ತು ತೋಟದೂರು ಇವರಿಂದ ಕಾಣಿಕೆ ಮಾತಾಡಿ ಈಗ ಇದು ಬಾಳೆಹೊಳೆಯಲ್ಲಿ ಭಾರಿ ಫೇಮಸ್ ಆದ ಹೋಟೆಲ್ ಇದು ತರಕಾರಿ ಹೋಟ್ಲು. ಇದು ನಮ್ಮ ಬಾಸ್ ಇದ್ದಾರೆ, ಅವ್ರದ್ದು ಅತ್ತೆ ಹೋಟ್ಲು ಇದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.